ಪ್ರಶಾಂತ್, 2008 ಇವತ್ತಿಗೂ ನಾವು ಒಂದು ಕ್ಷಣ ಆ ದೃಶ್ಯಗಳನ್ನು ನೆನಪಿಸ್ಕೊಂಡ್ರೆ ಮೈ ನಡುಗತ್ತೆ. ನಮ್ಮ ಭಾರತೀಯರ ರಕ್ತ ಹರಿದಿತ್ತು ಅಲ್ಲಿ. ದಂದಾಗುಂದಿಯಾಗಿ ಗನ್ಗಳನ್ನು ಬಳಕೆ ಮಾಡಿದ್ರು. ಒಬ್ಬ ಹೊರತುಪಡಿಸಿ ಬೇರೆ ಯಾರೂ ಜೀವಂತವಾಗಿ ಸಿಕ್ಕಿರಲಿಲ್ಲ. ಕಸಾಬ್ ಆತನಿಗೆ ಶಿಕ್ಷೆ ಆಗಿದೆ. ಆದರೆ ಇವೆಲ್ಲದಕ್ಕೂ ನಿಂತು ಪ್ಲಾನ್ ಮಾಡಿ ಎಲ್ಲರಿಗೂ ಡೈರೆಕ್ಷನ್ ಕೂಡ ಕೊಡ್ತಾ ಇದ್ದಿದ್ದು ಇದೇ ತಹವೂರ್ ರಾಣಾ. ಇವತ್ತು ಭಾರತಕ್ಕೆ ಆತ ಎಂಟ್ರಿ ಆಗ್ತಾ ಇದ್ದಾನೆ, ಭಾರತದ ನಿರಂತರ ಪ್ರಯತ್ನಗಳ ಫಲವಾಗಿ. ಸೊ ಎಂಟೈರ್ ತಹವೂರ್ ರಾಣಾನ ನೆಟ್ವರ್ಕಿಂಗ್, ಆತನ ಕೆಲಸ, ಆತನ ಕೃತ್ಯಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ 2008 ನವೆಂಬರ್ 26, 26/11 ಅಂತ ಏನು ಕರೀಲಾಗತ್ತೆ, ಮುಂಬೈಯಲ್ಲಿ ತುಂಬ ರಾತ್ರಿಯ ಹೊತ್ತು 10-10:30 ಸುಮಾರಿಗೆ ಲಿಯೋಪೋರ್ಡ್ ಕೆಫೆಗೆ ಇಬ್ಬರು ಬಂದೂಕುಧಾರಿಗಳು ನುಗ್ತಾರೆ. ಅಲ್ಲಿಂದ ಹತ್ತಿರ ಅಂದರೆ ಅದು ಗೇಟ್ವೇ ಆಫ್ ಇಂಡಿಯಾದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರದೇಶ. ಅಲ್ಲಿಂದ ತಾಜ್ಗೆ ಕೆಲವರು ಇಬ್ಬರು ನುಗ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಚಾಬ್ದ್ ಹೌಸ್ ಅಂದರೆ ಯಹೂದಿಗಳ ಪ್ರಾರ್ಥನಾ ಕೇಂದ್ರ ಏನಿದೆ, ಆ ಫಸ್ಟ್ ಫ್ಲೋರ್ ಹೋಗಿ ಅಲ್ಲಿ ಇಬ್ಬರು ನುಗ್ತಾರೆ. ಪೋರ್ಟ್ ಕೆಫೆದಲ್ಲಿರ್ತಕ್ಕಂಥವ್ರು ಹೋಗಿ ಟ್ರೈಡೆಂಟ್ ಹೋಟೆಲ್ಗೆ ನುಗ್ತಾರೆ, ನಾರಿಮನ್ ಪಾಯಿಂಟ್. ಭಾರತದ ಈ ಭಯೋತ್ಪಾದಕ ಇದರ ಇತಿಹಾಸದಲ್ಲಿ ನೋಡಿ, 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಅವತ್ತೇ ಬಂದು ಅಂದರೆ ಅದೇ ದಿನ ಕರಾಚಿಯಿಂದ ಬೋಟ್ನಲ್ಲಿ ಬಂದು ಕೊಲಾಬಾದಲ್ಲಿ ಮೀನುಗಾರರ ಬಸ್ತಿಯಲ್ಲಿ ಇಳಿದು ಗನ್ಗಳನ್ನು ತೆಗೆದುಕೊಂಡು ಹೋಗಿ 6 ಜನ ಭಯೋತ್ಪಾದಕರು ಅಂದಾದುಂದಿಯ ಗುಂಡಿನ ಮಳೆಗೆರಿತಾರೆ. 160ಕ್ಕೂ ಹೆಚ್ಚು ಜನ ಸಾವಿಗೀಡಾಗ್ತಾರೆ. 3 ದಿನಗಳ ಕಾಲ ತಾಜ್ನಲ್ಲಿ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳಾಗತ್ತೆ. ಮೇಜರ್ ಉನ್ನಿಕೃಷ್ಣನ್ ಅಂತ NSG ಅಧಿಕಾರಿಯನ್ನು ಕೂಡ ನಾವು ಕಳ್ಕೊಳ್ತೀವಿ. ಈ ಘಟನೆಯಲ್ಲಿ ಅಜ್ಮಲ್ ಕಸಬ್ ಮಾತ್ರ ಜೀವಂತವಾಗಿ ಮುಂಬೈ ಪೊಲೀಸರು ಸೆರೆ ಹಿಡಿತಾರೆ. ಉಳಿದ 5 ಉಗ್ರಗಾಮಿಗಳನ್ನು ಸ್ಥಳದಲ್ಲೇ ಎನ್ಕೌಂಟರ್ ಮಾಡಲಾಗತ್ತೆ. ಬಟ್ ಅಜ್ಮಲ್ ಕಸಬ್ನನ್ನು ಹಿಡಿದ್ರೂ ಕೂಡ ಆತ ನೋಡಿ ಈಸ್ ಎ ಲೋ ಲೆವೆಲ್ ಆಪ್ರೇಟಿವ್. ಆತ ಒಬ್ಬ ಅನಕ್ಷರಸ್ಥನನ್ನು ಕರ್ಕೊಂಡು ಬಂದು ಕೈಯಲ್ಲಿ ಗುಂಡಿನ ಕೊಟ್ಟು ಮನೆಯಲ್ಲಿ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂಥೇಳಿ ಇವ್ರು ಕರ್ಕೊಂಡು ಬಂದಿದ್ರು. ಆತ ಗುಂಡಿನ ಮಳೆಗೆರೆದ. ಆದರೆ ಇಡೀ ಒಂದು ಈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ನ ರೂಪದಲ್ಲಿ 2 ವ್ಯಕ್ತಿಗಳು ಅಮೆರಿಕಾದಲ್ಲಿ ಕುಳಿತಿದ್ರು. ಇಬ್ಬರೂ ಕೂಡ ಹೈಲಿ ಎಜುಕೇಟೆಡ್. ಒಬ್ಬ ತಹವೂರ್ ರಾಣಾ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಡಾಕ್ಟರ್ ಆಗಿದ್ದ, ನಂತರ ಕೆನಡಾಕ್ಕೆ ಹೋಗಿ ಆಮೇಲೆ ಅಮೆರಿಕಾದ ಶಿಕಾಗೋದಲ್ಲಿ ತಳ ಊರಿದ್ದ. ಇನ್ನೊಬ್ಬ ಡೇವಿಡ್ ಹೆಡ್ಲಿ, ಆತ ಮುಸ್ಲಿಂ ಆಗಿದ್ದ, ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಕಾನೂನು ಪ್ರಕಾರವಾಗಿ ಡೇವಿಡ್ ಕೋಲ್ಮನ್ ಹೆಡ್ಲಿ. ಡೇವಿಡ್ ಹೆಡ್ಲಿ ಮತ್ತು ಈ ತಹವೂರ್ ರಾಣಾ ಇಬ್ಬರು ಕ್ಲಾಸ್ಮೇಟ್ಸ್ಗಳು, ಪಾಕಿಸ್ತಾನದಲ್ಲಿ ಸ್ಕೂಲ್ ಫ್ರೆಂಡ್ಸ್ಗಳು ಅಂತಕ್ಕಂಥದ್ದು ಹೇಳಲಾಗುತ್ತೆ. ಲಷ್ಕರ್ ಎ ತೊಯ್ಬಾ ಇಬ್ಬರನ್ನೂ ಕೂಡ ರಿಕ್ರೂಟ್ ಮಾಡಿತ್ತು. ಈಗ ಈ ಬಗ್ಗೆ ಏಜೆನ್ಸಿಗಳು ಇನ್ನಷ್ಟು ಹೆಚ್ಚು ಬೆಳಕು ಚೆಲ್ಲಬೇಕು. ಯಾಕಂದರೆ ಮಿಲಿಟ್ರಿ ಡಾಕ್ಟರ್ ಆಗಿದ್ದವನು ಪಾಕಿಸ್ತಾನದ ಸೈನ್ಯದಲ್ಲಿ, ಆತ ಅದು ಹೇಗೆ ಕೆನಡಾಕ್ಕೆ ಹೋಗಿ ಅಮೆರಿಕಾದಲ್ಲಿ ಹೋಗಿ ವಾಸವಾಗ್ತಾನೆ. ISI ಜೊತೆ ಆತನ ಸಂಬಂಧ ಇರ್ತದೆ, ಲಷ್ಕರ್ ಎ ತೊಯ್ಬಾ ಜೊತೆ ಆತನ ಸಂಬಂಧ ಇರುತ್ತೆ. ಡೇವಿಡ್ ಹೆಡ್ಲಿ ಕೂಡ ನೇರವಾಗಿ ಲಷ್ಕರ್ ಎ ತೊಯ್ಬಾ ಜೊತೆ ಕೆಲಸ ಮಾಡ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.